ನಮಸ್ತೆ ರೈತ ಮಿತ್ರರೇ, ನಾವು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಎಗ್ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ಡೈರಿ ಸೋದರರು ಏನೆಲ್ಲ ಹೈನುಗಾರಿಕೆಗೆ ಹೆಚ್ಚಿನದಾಗಿ ಒಲವನ್ನು ಮೂಡಿಸ್ತಕ್ಕಂತಹ ಹೈನುಗಾರರಲ್ಲಿ ಮ್ಯಾಕ್ಸಿಮಮ್ ಪ್ರಸ್ತುತ ದಿನಗಳಲ್ಲಿ ಅಂದರೆ ಈ ಒಂದು ದಿನದಲ್ಲಿ ಹೆಚ್ಚಿನದಾಗಿ ಮ್ಯಾಕ್ಸಿಮಮ್ ಕ್ಯಾಟಲ್ ಫೀಡ್ಸ್ ನಾವು ಯಾವ್ಯಾವ ಫೀಡ್ ಕೊಟ್ಟರೆ ಅಂದರೆ ಕಡಿಮೆ ದರದಲ್ಲಿ ಏನೆಲ್ಲ ಫೀಡ್ಸ್ ಕೊಡುತ್ತೆ ಆ ಫೀಡ್ಸನ್ನು ನಾವು ಹೇಗೆ ತಗೋಬೇಕು, ಸೊ ಮತ್ತು ಅದನ್ನು ಯಾವ ರೀತಿ ಕೊಡಬೇಕು, ಅದರಿಂದ ಹಾಲು ಹೆಚ್ಚಾಗುತ್ತಾ, ಸೊ ಈ ಒಂದು ವಿಚಾರಗಳ ಬಗ್ಗೆ ಹೆಚ್ಚಿನದಾಗಿ ಜನರು ಹುಡುಕ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆನೇ ಹೆಚ್ಚಿನದಾಗಿ ಹಾರಾಟ ಬೀಳ್ತಾ ಇದ್ದಾರೆ. ಸೊ ಖಂಡಿತ ಇಂಥ ಒಂದು ಫೀಡ್ಗಳ ಲಿಸ್ಟಲ್ಲಿ ನಮಗೆ ಮುಖ್ಯವಾಗಿ ಸಿಗ್ತಕ್ಕಂಥದ್ದು ಬಿಯರ್ ವೇಸ್ಟು. ಸೊ ಬಿಯರ್ ವೇಸ್ಟನ್ನು ನಾವು ಕಡಿಮೆ ದರದಲ್ಲಿ ತೆಗೆದುಕೊಂಡು ಅತಿ ಹೆಚ್ಚು ಹಾಲನ್ನು ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ ಪ್ರೆಸೆಂಟ್ ದಿನಗಳಲ್ಲಿ. ಸೊ ಆ್ಯಕ್ಚುಲಿ ಬಿಯರ್ ವೇಸ್ಟ್ ಎಲ್ಲಿ ಸಿಗುತ್ತೆ ಸುಮಾರು ಜನ ಕೇಳ್ತಾರೆ. ಸೊ ಇದನ್ನು ಏನು ಮಾಡ್ತಾರೆ ಅಂದರೆ ಬಿಯರ್ ಫ್ಯಾಕ್ಟ್ರೀಸ್ ಎಲ್ಲೆಲ್ಲಿದೆ ಮ್ಯಾಕ್ಸಿಮಮ್ ಆ ಫ್ಯಾಕ್ಟ್ರಿಗಳಿಗೆ ಕೆಲವೊಂದಿಷ್ಟು ಜನರು ಸೊ ಆಲ್ರೆಡಿ ಕಾಂಟ್ರಾಕ್ಟ್ ಮಾಡ್ಕೊಂಡ್ಬಿಟ್ಟು ಆ ಬಿಯರ್ ವೇಸ್ಟ್ ತಂದು ಸೇಲ್ ಮಾಡ್ತಾ ಇರ್ತಾರೆ. ಬಟ್ ಎಲ್ಲಿ ಅಂತ ಸುಮಾರು ಜನ ಕಾಂಟ್ಯಾಕ್ಟಲ್ಲಿ ಕೇಳ್ತಾ ಇದ್ದಾರೆ. ಸೊ ಖಂಡಿತ ನಿಮಗೆ ಬಿಯರ್ ವೇಸ್ಟ್ ಸೆಲ್ ಮಾಡ್ತಕ್ಕಂಥವರ ಕಾಂಟ್ಯಾಕ್ಟ್ ಲಿಸ್ಟನ್ನು ನಾನು ಖಂಡಿತ ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪದೇ ನೀವು ಏನು ಮಾಡ್ತೀರಾ, ಪದೇ ನಮಗೆ ಕೇಳ್ತಾ ಇರ್ತೀರ ಅವರು ನಂಬರ್ ಕೊಡಿ ಅಂತ. ನೀವು ಖಂಡಿತ ಡಿಸ್ಕ್ರಿಪ್ಷನನ್ನು ಓಪನ್ ಮಾಡಿ. ಸೊ ನಿಮ್ಮ ವಿಡಿಯೋ ಕೆಳಗಡೆ ಏನು ನಾನು ಟ್ಯಾಗ್ಲೈನ್ ಮಾಡ್ತೀನಿ ಅಲ್ಲೊಂದು ಆರೋ ಮಾರ್ಕ್ ಕೆಳಗೆ ಆರೋ ಮಾರ್ಕ್ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಕೆಳಗಡೆ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಂದರೆ ವಿಡಿಯೋ ವಿವರಣೆಯನ್ನು ಕೆಳಗೆ ಬರ್ತೀವೋ ಅಲ್ಲಿ ಸಿಗುತ್ತೆ. ಸೊ ಓಕೆ, ಪ್ರೆಸೆಂಟ್ ನಾನು ಹೇಳ್ತಿರ್ತಕ್ಕಂಥದ್ದು ಬಿಯರ್ ವೇಸ್ಟ್ ತಗೊಳ್ಳಿ, ಹಾಕಿ ಹೆಚ್ಚಿನ ಹಾಲು ಉತ್ಪಾದನೆ ಮಾಡಿ ಅನ್ನೋದಲ್ಲ. ಸೊ ಈ ವಿಡಿಯೋದಲ್ಲಿ ಮುಖ್ಯವಾಗಿ ನಾನು ಮಾತಾಡ್ಲಿಕ್ಕೆ ಹೋಗ್ತಕ್ಕಂಥದ್ದು ಬಿಯರ್ ವೇಸ್ಟನ್ನು ಕೊಡೋದ್ರಿಂದ. ಸೊ ಬಿಯರ್ ವೇಸ್ಟ್ ಕೊಟ್ಟಾಗ ಮ್ಯಾಕ್ಸಿಮಮ್ ಕೆಲವರಲ್ಲಿ ಒಂದು ಇದು ಬಂದಿದೆ. ಸೊ ಅಂದರೆ ಹೆಚ್ಚಿನದಾಗಿ ರಾಸುಗಳಿಗೆ ತೊಂದರೆನೇ ಇದೆ, ಅದರಿಂದ ಪ್ರೆಸೆಂಟ್ ಹಾಲು ಕೊಡುತ್ತೆ ಬಟ್ ಫ್ಯೂಚರಲ್ಲಿ ತುಂಬ ತೊಂದರೆಗಳಿದೆ. ಸೊ ಖಂಡಿತ ತೊಂದರೆಗಳಂತೂ ಇದೆ, ಫ್ಯೂಚರ್ ಅಲ್ಲ, ಪ್ರೆಸೆಂಟ್ ಕೊಟ್ಟ ತಕ್ಷಣ ಇದಕ್ಕೆ ಕೆಲವೇ ತಿಂಗಳುಗಳಲ್ಲಿ ಅದು ಒಂದು ಕಾಣಿಸುತ್ತೆ. ಮುಖ್ಯವಾಗಿ ಅದರಲ್ಲಿ ಕಾಲು ಅಂದರೆ ಜಾಯಿಂಟ್ ಪೇನ್ಸು, ಕಾಲುಗಳ ನೋವು ಬರ್ತಕ್ಕಂಥದ್ದು, ಬಾವುಗಳು ಬರ್ತಕ್ಕಂಥದ್ದು, ಮತ್ತು ಹಾಲಲ್ಲಿ ನಾವು ಏನು ಪ್ರಾಡಕ್ಟ್ ಅಂದರೆ ನಾವು ಕೊಡುವಂತಹ ಬಿಯರ್ ವೇಸ್ಟನ್ನು ತಿಂದು ಹಾಲು ಹೆಚ್ಚು 1-2 ಲೀಟ್ರ್ ಹೆಚ್ಚು ಹಾಲು ಕೊಡ್ಬೋದು, ಬಟ್ ಹಾಲಿನ ಗುಣಮಟ್ಟದಲ್ಲಿ ತೀರಾ ಡೌನ್ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ಗುಣಮಟ್ಟ ಅಂತಂದರೆ ಸೊ ಹಾಲಿನ ಬಣ್ಣ ಸ್ವಲ್ಪ ಹಳದಿ ಬರ್ತಕ್ಕಂಥದ್ದು, ಸಾಲ್ಟ್ ಕಂಟೆಂಟ್ ಬರ್ತಕ್ಕಂಥದ್ದು, ಅಂದರೆ ಆಲ್ಕೋಹಾಲ್ ಕಂಟೆಂಟ್ ಇದೆ ಅಂತಂದು ಹೇಳ್ತಿದ್ದಾರೆ. ಮ್ಯಾಕ್ಸಿಮಮ್ ಅದು ಬರ್ತಾ ಇದೆ ಸ್ವಲ್ಪ ಅಂತ ಹೇಳ್ತಿದ್ದಾರೆ. ಇನ್ನೂ ಕೆಲವರು ಹೇಳ್ತಾರೆ ಅಂದರೆ ಬಿಯರ್ ಓಟು ತಿಂದಂತಹ ರಾಸುಗಳು ಬಿಯರ್ನಂತಹ ಹಾಲನ್ನೇ ಕೊಡ್ತಿದ್ದಾವೆ. ಅದು ಖಂಡಿತ ಒಂದು ಕಂಟೆಂಟ್ ಬರುತ್ತೆ ಹಾಲಲ್ಲಿ. ಸೊ ಯಾಕೆಂದರೆ ನಾವು ಕೊಡ್ತಕ್ಕಂಥ ಬಿಯರ್ ವೇಸ್ಟಲ್ಲಿ ಸೊ ಕಂಟೆಂಟ್ ಇರೋದ್ರಿಂದ ಇಲ್ಲಿ ನೀನು ಏನು ಔಟ್ಪುಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ, ಸೊ ಇನ್ಪುಟ್ಟು ಅಷ್ಟೇ ಕ್ವಾಲಿಟಿ ಇರಬೇಕಂದ್ರೆ ಕ್ವಾಲಿಟಿ ಗುಣಮಟ್ಟದ ಆಹಾರದಿಂದ ಗುಣಮಟ್ಟದ ಹಾಲನ್ನು ಖಂಡಿತ ಉತ್ಪಾದನೆ ಮಾಡ್ಬೋದು. ಮುಖ್ಯವಾಗಿ ಇದೆಲ್ಲ ನಿಜಾನ ಅಲ್ವಾ? ಸೊ ಖಂಡಿತ ಈ ಒಂದು ವಿಡಿಯೋದಲ್ಲಿ ಇದನ್ನ ಬಗ್ಗೆ ಹೇಳ್ತಾ ಹೋಗ್ತೀನಿ. ಆ ಬಿಯರ್ ವೇಸ್ಟನ್ನು ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ ನಮಗೆ. ಸೊ 5-10 ರೂಪಾಯಿ kg ದರದಲ್ಲಿ ಸಿಗ್ತಾ ಇದೆ. ಬಟ್ ಹಾಲಿನ ಉತ್ಪಾದನೆಯಲ್ಲಂತೂ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ಬೋದು, ಖಂಡಿತ ಅದಂತೂ ನಿಜ. ಸೊ ಎಲ್ಲರೂ ಇದೇ ಥೀಮ್ ಮೇಲೆ, ಇದೇ ಬೇಸ್ ಮೇಲೆ ಬಿಯರ್ ವೇಸ್ಟನ್ನು ಹೆಚ್ಚಿನದಾಗಿ ಬಳಕೆ ಮಾಡ್ತಾ ಇದ್ದಾರೆ ರಾಸುಗಳಿಗೆ. ಇಲ್ಲಿ ರಾಸುಗಳು ಬಿಯರ್ ವೇಸ್ಟನ್ನು ತಿಂದಂಥ ರಾಸುಗಳು ಖಂಡಿತ ಅವುಗಳು ಅಂದರೆ ತೀರಾ ಸಣ್ಣಗಾಗ್ತವೆ, ದೇಹದ ಸದೃಢತೆಯನ್ನು ಕಳ್ಕೊಳ್ತವೆ, ಅದು ನಿಜ. ಬಟ್ ನಾವು ಅದನ್ನು ಸರಿಪಡಿಸ್ಕೋಬೇಕಂದ್ರೆ ಅದಕ್ಕೆ ಬೇಕಾದಂತಹ ಕರೆಕ್ಟ್ ಫುಡ್ಡನ್ನು ನಾವು ಕೊಡಬೇಕು. ಇಲ್ಲಿ ನೀವು ಜಸ್ಟ್ ಬಿಯರ್ ವೇಸ್ಟನ್ನು ಕೊಡೋದ್ರಿಂದ ಸೊ ಆ ರಾಸುಗಳ ಆರೋಗ್ಯದಲ್ಲಿ ಖಂಡಿತ ವ್ಯತ್ಯಾಸಗಳಂತಕ್ಕಂಥದ್ದಾಗುತ್ತೆ. ಅದಕ್ಕೆ ನೀವು ಮಿಶ್ರಮವಾಗಿ ಏನೆಲ್ಲ ಬೇಕು, ಕ್ಯಾಲ್ಸಿಯಮ್ಮು, ಮಿನರಲ್ಸು, ವಿಟಮಿನ್ಸು, ಪ್ರೋಟೀನ್ಸು ಎಲ್ಲವನ್ನು ಸಹ ಅದಕ್ಕೆ ಸರಿಯಾಗಿ ನೀವು ಸಮವಾಗಿ ಕೊಟ್ಟರೆ ಸೊ ಆ್ಯಸ್ ಇಟ್ ಈಸ್ ಅದನ್ನು ಬ್ಯಾಲೆನ್ಸ್ ಅಂತೂ ಮಾಡಬಹುದು. ಸೊ ಮುಖ್ಯವಾಗಿದ್ದು ಮತ್ತು ಕಾಲುಗಳ ನೋವು ಬರುತ್ತೆ ಆ ರಾಸುಗಳಿಗೆ, ಆ ಜಾಯಿಂಟ್ಸ್ ಪೇನ್ಸ್ ಬರುತ್ತೆ, ಖಂಡಿತ ಬರುತ್ತೆ. ಬರದಂತೆ ನೀವು ಏನು ಮಾಡಬೇಕು, ಮ್ಯಾಕ್ಸಿಮಮ್ ಕ್ಯಾಲ್ಶಿಯಮನ್ನು ಯೂಸ್ ಮಾಡಬೇಕು. ಕ್ಯಾಲ್ಶಿಯಮ್ ಹೆಚ್ಚು ಎಲ್ಲಿ ಯೂಸ್ ಮಾಡ್ತಿರೋ ಸೊ ಬೋನ್ಸ್ ಡೆನ್ಸಿಟಿ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಕ್ಯಾಲ್ಶಿಯಮನ್ನು ಯೂಸ್ ಮಾಡಬೇಕು. ಹಾಲು ನಾವು ಹೊರಗಡೆಗೆ ತೆಗೆಯೋದೊಂದೇ ಅಲ್ಲ, ಅದಕ್ಕೆ ಎಷ್ಟು ಕೊಡ್ತೀವಿ ಅನ್ನೋದು ಸಹ ಅಷ್ಟೇ ಮುಖ್ಯ. ಸೊ ಅದರಿಂದ ನಾವು ಪಡ್ಕೊಳ್ಳೋದೇ ಜಾಸ್ತಿ ಆದಾಗ ಅದು ಖಂಡಿತ ಅದರ ದೇಹದ ಆರೋಗ್ಯದಲ್ಲಿ ತೀರಾ ವ್ಯತ್ಯಾಸಗಳಂತೂ ಕಂಡೇ ಕಾಣುತ್ತೆ. ಸೊ ನೀವು ಇನ್ಪುಟ್ಟಾಗಿ ಎಷ್ಟು ಅಂದರೆ ಅದಕ್ಕೆ ಕೊಡುವಂಥ ಆಹಾರ ಎಷ್ಟು ಗುಣಮಟ್ಟದ್ದಾಗಿರಬೇಕು ಅಂದರೆ ಅದರ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ. ಸೊ ಆ ರೀತಿ ನೀವು ಅದನ್ನು ಯೋಚನೆ ಮಾಡಿ. ಸೊ ಖಂಡಿತ ಈ ಒಂದು ಹಾಲಲ್ಲಿ ಬಿಯರ್ ವೇಸ್ಟ್ ತಿಂದು ಬರುವಂಥ ಹಾಲಲ್ಲಿ ಆಲ್ಕೋಹಾಲ್ ಕಂಟೆಂಟು ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪುಪ್ಪಾಗಿ ಆ ಹಾಲು ಇರೋದಂತೂ ನಿಜ, ಅದು ಕರೆಕ್ಟೇ, ಉಪ್ಪುಪ್ಪಾಗಿ ಇರುತ್ತೆ. ಮತ್ತು ಅದರ ಬಣ್ಣನೂ ಸಹ ಸ್ವಲ್ಪ ಹಳದಿ ಬಣ್ಣಕ್ಕಂತೂ ಆ ಹಾಲು ಬರ್ತಾ ಇರ್ತಕ್ಕಂಥದ್ದು. ಸೊ ಇದು ಆರೋಗ್ಯಕ್ಕೆ ನಿಜ ಒಳ್ಳೆಯದಲ್ಲ. ಬಟ್ ಹಾಲು ಉತ್ಪಾದನೆ ಹೆಚ್ಚಾಗುತ್ತೆ. ಸೊ ಸುಮಾರು ಲೀಟರ್ಗಳಷ್ಟೇ ಅಂದರೆ ಬೇರೆ ಹಾಲು ಬರುತ್ತಲ್ಲ ಅದರಲ್ಲಿ ಮಿಕ್ಸಪ್ ಆಗಿ ಹೋಗ್ತಾ ಇರುತ್ತೆ. ಬಟ್ ನಾವಂತೂ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸೋದು ಬೇಡ. ರಾಸುಗಳಿಗೂ ಅದರಿಂದ ತುಂಬಾ ಅನಾನುಕೂಲ ಇದೆ. ಹಾಗೆಯೇ ಹಾಲನ್ನು ಕುಡಿದಂಥವ್ರಿಗೂ ನಾವು ತುಂಬಾ ಅನಾನುಕೂಲ ಮಾಡಿದಂಥ ಆಗುತ್ತೆ. ಸೊ ಬಳಕೆ ಮಾಡಬೇಕು ಅಂದರೆ ಅವು ಇಷ್ಟಪಟ್ಟು ಹೆಚ್ಚು ತಿಂತವೆ. ಈ ಅಂದರೆ ಡ್ರಿಂಕ್ಸ್ ಮಾಡಿದವರು, ಮದ್ಯಪಾನ ಮಾಡಿದವರು, ಹೆಚ್ಚು ಊಟ ಮಾಡಿದವರು ಅವ್ರಿಗೇನೂ ಆಗಲ್ಲ ಅಂತ ಕೆಲವರು ಹೇಳ್ತಾರೆ. ಅಂದರೆ
ಚೆನ್ನಾಗಿ ಊಟ ಮಾಡಿದೆ. ಮದ್ಯಪಾನ ನೀವು ಎಷ್ಟೇ ಮಾಡಿದ್ರು ಊಟ ಚೆನ್ನಾಗಿ ಮಾಡಬೇಕು, ಆಹಾರ ಚೆನ್ನಾಗಿ ತಿನ್ನಬೇಕು ಅಂತ ಹೇಳ್ತಾರಲ್ಲ, ಆ್ಯಸ್ ಇಟ್ ಈಸ್ ಇದೇ ರೂಲ್ಸನ್ನು ನಮ್ಮ ರಾಸುಗಳಿಗೆ ನೀವು ಬಿಯರ್ ವೇಸ್ಟ್ ಕೊಟ್ಟರೂ ಸಹ ಇತರೆ ಮುಖ್ಯ ಪ್ರೋಟೀನ್ ಆಹಾರವನ್ನು ರಾಸುಗಳಿಗೆ ಕೊಟ್ಟಿದ್ದೆ ಆದರೆ ಸಮಸ್ಯೆ ಬರಲ್ಲ. ಮುಖ್ಯವಾಗಿ ನೀವು ಗಮನ ಇಟ್ಕೊಳ್ಳಿ. ಕಾಲು ನೋವು ಆಗ್ಬೋದು, ಮತ್ತು ಮೂಳೆಗಳ ಸವೆತ ಆಗ್ಬೋದು, ಅಂದರೆ ಪೇಯ್ನ್ಸ್, ಮಸಲ್ ಪೇಯ್ನ್ಸ್, ಇನ್ನೊಂದು ಮತ್ತೊಂದು ಹಾಲಿನಲ್ಲಿ ವ್ಯತ್ಯಾಸ ಇವೆಲ್ಲವೂ ಹೋಗಬೇಕು ಅಂದರೆ ಅದಕ್ಕೆ ತಕ್ಕಂತಹ ಆಹಾರ, ಪ್ರೋಟೀನ್ ಆಹಾರವನ್ನು ಖಂಡಿತ ನೀವು ರಾಸುಗಳಿಗೆ ಕೊಡಲೇಬೇಕು. ಕ್ಯಾಲ್ಸಿಯಮ್ಮು, ಮಿನರಲ್ಸು, ವಿಟಮಿನ್ಸು ಇರುವಂತಹ ಉತ್ತಮ ಪ್ರೋಟೀನ್ ಆಹಾರ. ನೀವು ಕೇವಲ ಅದೊಂದನ್ನೇ ಕೊಡೋದಂತೂ ಬೇಡ, ದಯಮಾಡಿ. ಅದರ ಜೊತೆಗೆ ಮಿಕ್ಸಪ್ ಆಗಿ ನೀವು ಕೊಡೋದಾದರೆ ಖಂಡಿತ ನಿಮ್ಮ ರಾಸುಗಳ ಆರೋಗ್ಯನೂ ಸುಧಾರಿಸುತ್ತೆ, ಹಾಲಿನ ಗುಣಮಟ್ಟವನ್ನು ಸಹ ಸುಧಾರಿಸುತ್ತೆ. ಯಾವುದೇ ಕಂಪ್ಲೇಂಟ್ಸ್ ಅಂತೂ ಬರಲ್ಲ ನಿಮ್ಮ ರಾಸುಗಳ ಹಾಲಿಗೆ. ಸೊ ಅದಂತೂ ಖಂಡಿತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಕಡಿಮೆ ಸಿಗುತ್ತೆ ಅಂತೇಳಿ ಹೆಚ್ಚಿನದಾಗಿ ಖಂಡಿತ ಅದನ್ನು ನೀವು ಬಳಸಬೇಡಿ. ದಯಮಾಡಿ ಸಹ ಕಡಿಮೆ ಪ್ರಮಾಣದಲ್ಲಿ ಬಳಸಿ. ಅದೊಂದು ಲಿಮಿಟ್ ಆಗಿರಬೇಕು. ಊಟಕ್ಕೆ ಉಪ್ಪಿನಕಾಯಿ ಥರ ನಾವು ಬಳಸಿದ್ರೆ ಖಂಡಿತ ಏನೂ ತೊಂದರೆ ಇರೋದಿಲ್ಲ. ಉಪ್ಪಿನಕಾಯಿನ ನಾವು ಊಟವನ್ನಾಗಿ ಮಾಡಲಿಕ್ಕಂತೂ ಸಾಧ್ಯವಿಲ್ಲ. ಸೊ ಅದು ಆಗೋದಿಲ್ಲ. ಆರೋಗ್ಯದಲ್ಲಿ ತೀರಾ ವ್ಯತ್ಯಾಸಗಳು ನಮ್ಗೆ ಕೂಡ ಬರ್ತವೆ, ಆ್ಯಸ್ ಇಟ್ ಈಸ್ ನಮ್ಮ ರಾಸುಗಳಲ್ಲೂ. ಸೊ ಖಂಡಿತ ಇದಂತೂ ಈ ಒಂದು ಮಾಹಿತಿ. ಸೊ ಅದನ್ನು ಕಡಿಮೆ ಮಟ್ಟದಲ್ಲಿ ಬಳಸಿ, ಹೆಚ್ಚಿನದಾಗಿ ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂತ ಹೇಳೋದನ್ನು ಬಳಸಬೇಡಿ. ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಅಶೋಕ್.